ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನಾವು ಕೋಳೂರು ಕೊಡಗೂಸು ರಗಳೆ ಪದ್ಯಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನು ತಿಳ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಹರಿಹರ ಅವರ ಪರಿಚಯ. ಈ ಪದ್ಯದ ಏನು ಲೇಖಕರಾಗಿರುವಂಥ ಹರಿಹರ ಅವರ ಪರಿಚಯ. ಹರಿಹರ ಕಾಲ ಸುಮಾರು ಕ್ರಿಸ್ತಶಕ 1180, 12ನೇ ಶತಮಾನದ ಉತ್ತರಾರ್ಧದಲ್ಲಿ ಬದುಕಿದ್ದಂತಹ ಒಬ್ಬ ಕವಿ ಅಂತಲೇ ಕರಿಬೋದು. ಇವರು ಹಂಪೆ ಪರಿಸರದಲ್ಲಿ ಹುಟ್ಟಿ ಬೆಳೆದಂತಹ ಒಬ್ಬ ಕವಿ ಅಂತಲೇ ಕರೆಸ್ಕೊಳ್ತಾರೆ. ಇವರ ತಂದೆ ಮಹದೇವ ಭಟ್ಟ, ತಾಯಿ ಶರ್ವಾಣಿ. ಇವರ ಬಿರುದು ರಗಳೆಯ ಕವಿ. ಇವರ ಪ್ರಮುಖ ಕೃತಿಗಳು ಗಿರಿಜಾ ಕಲ್ಯಾಣ, ಪಂಪಾ ಶತಕ, ರಕ್ಷಾ ಶತಕ, ಮುಡಿಗೆಯ ಅಷ್ಟಕ, ಶಿವಶರಣರ ರಗಳೆಗಳನ್ನು ಹರಿಹರವರು ಬರೆದಿದ್ದಾರೆ. ಇವರ ವಿಶೇಷತೆ, ಹರಿಹರನು ಹಂಪೆಯ ವಿರೂಪಾಕ್ಷನ ಪರಮಭಕ್ತನಾಗಿ ತನ್ನ ಒಂದು ಸಾಹಿತ್ಯ ಕೃತಿಗಳನ್ನ ಆ ಪರಿಸರದಲ್ಲೇ ಬರೆದಿರುವಂತಹ ಒಂದು ವಿಶೇಷತೆಯನ್ನು ಇವರು ಒಳಗೊಂಡಿದ್ದಾರೆ. ಇವರ ಕಾವ್ಯಗಳಲ್ಲಿ ಶಿವಶರಣರ ಶಿವಭಕ್ತಿಯ ಉಜ್ವಲವಾದಂತಹ ಚಿತ್ರಣ ನಮಗೆ ಕಂಡು ಬರ್ತಾ ಹೋಗುತ್ತೆ. ಇಷ್ಟು ಹರಿಹರ ಅವ್ರದ್ದು ಪರಿಚಯ. ನೇರವಾಗೀಗ ಕೋಳೂರು ಕೊಡಗೂಸು ಪದ್ಯವನ್ನು ಪ್ರವೇಶ ಮಾಡೋಣ. ಮೊದಲೇದು, ಇಲ್ಲಿ ಹರಿಹರ ಅವರು ಬರೆದಿರುವಂತಹ ಈ ಪದ್ಯದಲ್ಲಿ ಒಟ್ಟಾರೆ 16 ಪದ್ಯಗಳನ್ನು ಕೊಟ್ಟಿದ್ದಾರೆ. ಹರಿಹರ ಅವ್ರದ್ದು 16 ಪದ್ಯಗಳನ್ನು ನಾವಿಲ್ಲಿ ಭಾಗ 1, ಭಾಗ 2 ಅಂತ 16 ಭಾಗಗಳಾಗಿ ಮಾಡಿಕೊಂಡು 16 ಭಾಗಗಳಿಗೆ ಒಂದೊಂದು ಹೆಡ್ಲೈನ್ ಕೊಟ್ಟು ಆ ಹೆಡ್ಲೈನ್ಗೆ ಅಲ್ಲಿ ಆ ಪದ್ಯದ ಒಂದೊಂದು 2 ಸಾಲನ್ನು ಸೇರಿಸ್ಕೊಂಡು ಅಲ್ಲಿ ವಿವರಣೆಯನ್ನು ತಿಳಿಸ್ತಾ ಹೋಗಿದ್ದೀವಿ. ಶುರು ಮಾಡೋಣ ವಿಡಿಯೋ. ಮೊದಲನೇದಾಗಿ ಭಾಗ 1, ಪೀಠಿಕೆ, ಕೊಡಗೂಸಿನ ಪರಿಚಯ. ಪದ್ಯ ಉತ್ತರ ದಿಶಾ ಭಾಗದೊಳೊಂದು ಶಿವಪುರಂ ಅಂತ ಮೊದಲನೇ ಸಾಲು ಶುರುವಾಗುತ್ತೆ. ಸೋಮವಾರದೇ ಆಲೋಳು ಅಭಿಷೇಕ ವೀಶಂಗೆ ಅನ್ನುವಂತಹ ಮಾತಿನೊಂದಿಗೆ ಆ ಮೊದಲನೇ ಪ್ಯಾರ ಮುಗಿಯುತ್ತೆ. ಸೊ ಅದಕ್ಕೆ ಇಲ್ಲಿ ನಾವು ಸಾರಾಂಶವನ್ನು ಕೊಟ್ಟಿದ್ದೀವಿ. ಯಾಕೆ ಮೊದಲನೇ ಪ್ಯಾರನ ಸ್ವಲ್ಪ ನಿಮ್ಗೆ ಹೇಳ್ತೀನಿ, ಆಮೇಲೆ ಡೈರೆಕ್ಟಾಗಿ ಹಾಗೆ ಹೇಳ್ತಾ ಹೋಗ್ತೀನಿ. ಸಾರಾಂಶ: ಉತ್ತರ ದಿಕ್ಕಿನಲ್ಲಿರುವ ಕೋಳೂರು ಎಂಬ ಸಮೃದ್ಧ ಶಿವಪುರದಲ್ಲಿ ಶಂಕರನಲ್ಲಿ ಅಪಾರ ಭಕ್ತಿಯುಳ್ಳ ಸತ್ಯಭಾಷಿಣಿಯಾದ ಒಬ್ಬ ಶಿವಭಕ್ತೆ ಇದ್ದಳು. ಅವಳಿಗೆ ಕೊಡಗೂಸು ಎಂಬ ಪುಟ್ಟ ಮಗಳಿದ್ದಳು. ಕೊಡಗೂಸು ಬಾಲ್ಯದಿಂದಲೇ ಶಿವಭಕ್ತಿಯಲ್ಲಿ ಮಿಂದವಳು. ಆಕೆಯ ತಾಯಿಗೆ ಒಂದು ನೇಮವಿತ್ತು. ಪ್ರತಿ ಸೋಮವಾರ ಕಲ್ಲಿನಾಥನಿಗೆ ಹಾಲಿನ ಅಭಿಷೇಕ ಮಾಡುವುದು. ಇದು ಮೊದಲನೇ ಭಾಗದಲ್ಲಿ ಕಂಡುಬರುತ್ತೆ. ಎರಡನೇ ಭಾಗ ಕೊಡಗೂಸಿನ ಕುತೂಹಲ. ಸೊ ಇಲ್ಲಿ ಎರಡನೇ ಭಾಗದಲ್ಲಿ ಒಂದು ಸೋಮವಾರ ತಾಯಿ ಹಾಲನ್ನು ತೆಗೆದುಕೊಂಡು ಅಭಿಷೇಕ ಮಾಡಿ ಬರ್ತಾಳೆ. ಕೊಡಗೂಸು ಕುತೂಹಲದಿಂದ, ಅಮ್ಮ ಎಲ್ಲಿ ಹೋಗಿದ್ದೆ, ಯಾರಿಗೆ ಹಾಲು ಎರೆದು ಬಂದೆ ಎಂದು ಕೇಳುತ್ತಾಳೆ. ತಾಯಿ ಮಗಳ ಮುದ್ದಿನ ಮಾತಿಗೆ ಮರುಳಾಗಿ, ಮಗಳೇ, ಈ ಲೋಕದ ಒಡೆಯನಾದ ಗಿರಿಜೇಶನಿಗೆ ಕಲ್ಲಿನಾಥನಿಗೆ ಹಾಲು ಎರೆದು ಬಂದೆ ಎಂದು ಉತ್ತರಿಸುತ್ತಾಳೆ. ನಂತರ ಭಾಗ 3, ಅಲ್ಲಿ ದೇವರ ಬಗ್ಗೆ ವಿವರಣೆಯನ್ನು ಕೊಡ್ತಾಳೆ. ಆ ದೇವರು ಯಾರು, ಹೇಗಿದ್ದಾನೆ ಎಂಬ ಕೊಡಗೂಸಿನ ಪ್ರಶ್ನೆಗೆ ತಾಯಿ ಶಿವನ ರೂಪವನ್ನು ವರ್ಣಿಸುತ್ತಾಳೆ. ಆತನು 5 ಮುಖ 10 ಭುಜಗಳನ್ನು ಹೊಂದಿದವನು, ಗಜ ಚರ್ಮ ಹಾಗೂ ಹುಲಿ ಚರ್ಮವನ್ನು ಉಟ್ಟವನು, ಕೈಯಲ್ಲಿ ಡಮರುಗ ತ್ರಿಶೂಲ ಹಿಡಿದು ಮಹಾನುಭಾವ ಅಂತೇಳಿ ಇಲ್ಲಿ ವಿವರಿಸ್ತಾ ಹೋಗ್ತಾಳೆ. ನಂತರದಲ್ಲಿ ಶಿವನ ಮಹಿಮೆ ಮತ್ತು ಕೊಡಗೂಸಿನ ಅಂಬಲವನ್ನು ಕಾಣ್ಬೋದು. 4ನೇ ಭಾಗ. ವಿಷ್ಣು ಮತ್ತು ಬ್ರಹ್ಮರಿಗೂ ನಿಲುಕದ ಪರಂಜ್ಯೋತಿ ಆತ, ಉಪಮನ್ಯು ಎಂಬ ಮಗುವಿಗೆ ಹಾಲಿನ ಕಡಲನ್ನೇ ನೀಡಿದ ಕರುಣಾಮಯಿ ಎಂದು ತಾಯಿ ಶಿವನನ್ನ ಹೊಗಳ್ತಾ ಹೋಗ್ತಾಳೆ ಕೊಡಗೂಸಿನ ಎದುರುಗಡೆ. ಇದನ್ನು ಕೇಳಿದಂತಹ ಕೊಡಗೂಸು, ನಾನು ಒಮ್ಮೆಯಾದರೂ ಆ ಶಿವನ ಮುಖವನ್ನು ನೋಡಲೇಬೇಕು, ಹಾಲನ್ನು ಎರೆಯಬೇಕು ಎನ್ನುವಂತಹ ಹಂಬಲವನ್ನು ವ್ಯಕ್ತಪಡಿಸ್ತಾಳೆ. ಆದರೆ ತಾಯಿ, ನೀನು ಚಿಕ್ಕವಳು, ಈಗ ಬೇಡ ಅಂತೇಳಿ ಆ ಕೊಡಗೂಸಿಗೆ ತಾಯಿ ಹೇಳ್ತಾಳೆ. ನಂತರ ಇಲ್ಲಿ ಕೊಡಗೂಸಿನ ನಿರಂತರ ಶಿವದಾನ ಭಾಗ 5ರಲ್ಲಿ ಮನೆಯೊಳಂಗಣದೊಳಗೆ ಶೂಲಿಯ ಪಾಡುತ್ತಂ
ಅವಳು ಆಟ ಆಡಿಕೊಂಡು ನೋಡಿ ಅಲ್ಲಿ ಕೊಡಗೂಸು ಬೆಳೆಯುತ್ತಾ ಹೋದಂತೆ ಅವಳ ಮನಸ್ಸಿನಲ್ಲಿ ಶಿವಭಕ್ತಿ ಗಾಢವಾಯಿತು. ಮನೆಯ ಕೆಲಸ ಮಾಡುವಾಗ, ಅಂಗಳದಲ್ಲಿ ಆಡುವಾಗ, ಒರಳಿನಲ್ಲಿ ಅಕ್ಕಿ ಕುಟ್ಟುವಾಗ, ಹೀಗೆ ಪ್ರತಿ ಹಂತ ಹಂತದಲ್ಲೂ ಕಲ್ಲಿನಾಥನನ್ನೇ ನೆನೆಯುತ್ತಾ 10 ವರ್ಷ ಪ್ರಾಯದವಳಾದಳು. ನಂತರ ಭಾಗ 6. ಒಂದು ಸೋಮವಾರ ತಾಯಿ ಕಾರ್ಯನಿಮಿತ್ತ ದೂರ ಹೋಗಬೇಕಾದಾಗ ಮಗಳನ್ನು ಕರೆದು, ಮಗಳೇ, ಇಂದು ನೀನು ಹೋಗಿ ಕಲ್ಲಿನಾಥನಿಗೆ ಹಾಲಿನ ಅಭಿಷೇಕ ಮಾಡಿ ಬಾ ಎಂದು ಹೇಳುತ್ತಾಳೆ. ಈ ಮಾತನ್ನು ಕೇಳಿದ ಕೂಡಲೇ ಕೊಡಗೂಸಿನ ಮೈ ಪುಳಕಗೊಂಡು ಪ್ರಾಣವೇ ಮರಳಿ ಬಂದಷ್ಟು ಸಂತೋಷವಾಗುತ್ತದೆ. ತಾಯಿಯ ಆದೇಶ ಕೇಳಿ ಮಗಳು ಸಂತೋಷ ಆಯಿತು. ಭಾಗ 7. ಕೊಡಗೂಸಿನ ಸಂಭ್ರಮದ ತಯಾರಿ. ನೋಡಿ ಅಲ್ಲಿ ಅತ್ಯಂತ ಹರುಷದಿಂದ ಕೊಡಗೂಸು ಅಕ್ಕಪಕ್ಕದ ಮನೆಯವರಿಗೆ, ಇಂದು ನಾನು ದೇವರಿಗೆ ಹಾಲು ಕೊಡಲು ಹೋಗುತ್ತಿದ್ದೇನೆ ಎಂದು ಹೇಳುತ್ತಾಳೆ. ಅರಿಶಿನ ಹಚ್ಚಿ, ಸ್ನಾನ ಮಾಡಿ, ಮಡಿವಸ್ತ್ರ ಧರಿಸಿ ಸಂಭ್ರಮದಿಂದ ಸಿದ್ಧಳಾಗುತ್ತಾಳೆ. ಭಾಗ 8. ಕಣ್ಣಿಗೆ ಕಾಡಿಗೆ ಹಚ್ಚಿ, ಹಣೆ ಮೇಲೆ ಭಸ್ಮ ಧರಿಸಿ, ಹೂವಿನ ಓಲೆಯನ್ನು ತೊಟ್ಟು ಸಜ್ಜಾದ ಕೊಡಗೂಸಿನ ಭಕ್ತಿಯನ್ನು ಕಂಡು ತಾಯಿ ಬೆರಗಾಗುತ್ತಾಳೆ. ಹಾಲಿನ ಗಡಿಗೆಯ ಮೇಲೆ ಬಟ್ಟಲು ಮುಚ್ಚಿ ಅದನ್ನು ಮಗಳಿಗೆ ಕೊಟ್ಟು ಜಾಗ್ರತೆಯಿಂದ ಹೋಗಿ ಬಾ ಎಂದು ಕಳುಹಿಸಿಕೊಡುತ್ತಾಳೆ. ನಂತರ 9 ಭಾಗ ದೇವಾಲಯ ಪ್ರವೇಶ ಮಾಡುವಂಥ ಸಂದರ್ಭ. ಇಲ್ಲಿ ಹಾಲಿನ ಗಡಿಗೆ ಹಿಡಿದ ಕೊಡಗೂಸು ಕೈಲಾಸಕ್ಕೆ ಹೋಗುವ ಪಾರ್ವತಿಯಂತೆ ಸಡಗರದಿಂದ ದೇವಸ್ಥಾನಕ್ಕೆ ಬರುತ್ತಾಳೆ. ಗುಡಿಯ ರಂಗಮಂಟಪದಲ್ಲಿ ನಿಂತು ಭಕ್ತಿಯಿಂದ ಲಿಂಗವನ್ನು ನೋಡಿದಾಗ ಅವಳಿಗೆ ಲಿಂಗದಲ್ಲಿ ಶಿವನ ಸ್ವರೂಪ ಸಾಕ್ಷಾತ್ಕಾರವಾಗತೊಡಗುತ್ತದೆ. ಭಾಗ 10ರಲ್ಲಿ ಬೀಜದೊಳಗೆ ಮೊಳಕೆ ಇರುವಂತೆ ಲಿಂಗದಲ್ಲಿ ದೇವರಿರುವುದು ಅವಳಿಗೆ ತಿಳಿಯುತ್ತದೆ. ಗಡಿಗೆಯಲ್ಲಿದ್ದ ಹಾಲನ್ನು ಬಟ್ಟಲಿಗೆ ಸುರಿದು, ನನ್ನ ಚೆನ್ನಯ್ಯನೇ, ನನ್ನ ಚಿನ್ನವೇ, ಈ ರುಚಿಯಾದ ಹಾಲನ್ನು ಕುಡಿಯಪ್ಪ, ನನ್ನಾಣೆಗೂ ಕುಡಿಯಪ್ಪ ಎಂದು ಮುಗ್ಧತೆಯಿಂದ ಬೇಡಿಕೊಳ್ಳುತ್ತಾಳೆ. ಇದಾದ ನಂತರ 11ನೇ ಭಾಗದಲ್ಲಿ ಕೊಡಗೂಸಿನ ನೋವು ಮತ್ತು ಹತಾಶೆ. ದೇವರು ಹಾಲು ಕುಡಿಯದಿರುವುದನ್ನು ನೋಡಿದ ಅವಳಿಗೆ ಸಂಕಟವಾಗುತ್ತದೆ. ನಮ್ಮಮ್ಮ ಹೇಳಿದಳು, ನೀನು ಹಾಲು ಕುಡಿಯುತ್ತೀಯಾ ಎಂದು. ನೀನೇಕೆ ಸುಮ್ಮನಿದ್ದೀಯೇ? ಹಾಲು ಆರಿದರೆ ರುಚಿ ಕೆಡುತ್ತದೆ, ಬೇಗ ಕುಡಿ ಎಂದು ಗೋಗರೆಯುತ್ತಾಳೆ. ದೇವರಿಂದ ಯಾವುದೇ ಪ್ರತಿಕ್ರಿಯೆ ಬಾರದಿದ್ದಾಗ ಆ ಬಾಲೆ ಬಾಡಿ ಹೋಗುತ್ತಾಳೆ. ಭಾಗ 12 ಬೆದರಿಕೆ ಮತ್ತು ಹಠದ ಭಕ್ತಿ. ಆ ಮುಗ್ಧ ಮಗು ಯಾವ ರೀತಿಯಾಗಿ ದೇವರ ಮುಂದೆ ಹಠ ಮಾಡ್ತಾಳೆ ನೋಡಿ. ಕಣ್ಣಲ್ಲಿ ನೀರು ತುಂಬಿ ಬರುತ್ತದೆ, ಗಂಟಲು ಬಿಗಿಯುತ್ತದೆ. ನೀನು ಹಾಲು ಕುಡಿಯದಿದ್ದರೆ ನಮ್ಮಮ್ಮ ನನಗೆ ಹೊಡೆಯುತ್ತಾಳೆ, ನಾನು ಮನೆಗೆ ಹೋಗಲು ಹೆದರುತ್ತೇನೆ, ಹೇಗಾದರೂ ಮಾಡಿ ಈ ಹಾಲನ್ನು ಕುಡಿಯಪ್ಪ ಎಂದು ಅಳುತ್ತಾ ಬೇಡುತ್ತಾಳೆ. ನಮ್ಮಮ್ಮ ಹೊಡಿತಾಳೆ ನನಗೆ, ನಾನು ಮನೆಗೆ ಹೋದರೆ ಹಾಗಾಗಿ ಮನೆಗೆ ಹೋಗೋಕ್ಕೂ ಭಯ ಆಗ್ತಿದೆ, ಫಸ್ಟ್ ನೀನು ಹಾಲು ಕುಡಿಯಪ್ಪ ಅಂತ ಮಗು ಹಠ ಮಾಡ್ತಾ ಇದೆ. ಭಾಗ 13ರಲ್ಲಿ ಶಿವನ ಕರುಣೆ. ಅಯ್ಯೋ ಮಹಾದೇವ, ಹಾಲು ಗುಡಿಯದಿರ್ಪರೆ ಯುಕ್ತಿ ಓದ್ದ ನೇಹಮಂ ಸವಿದು ನೋಡ್ಪಂತೆ. ನೋಡಿ ಅಲ್ಲಿ, ಅಯ್ಯೋ ಮಹಾದೇವನೇ, ನಿನಗೆ ಕರುಣೆ ಇಲ್ಲವೇ ಎಂದು ಗೋಳಾಡುತ್ತಾ ಅಳುವ ಮಗುವನ್ನು ಕಂಡು ಕರುಣಾಕರನಾದ ಶಿವನ ಮನಸ್ಸು ಕರಗುತ್ತದೆ. ಅವಳ ಸತ್ಯವಾದ ಮತ್ತು ನಿಷ್ಕಲ್ಮಶವಾದ ಪ್ರೀತಿಗೆ ಶಿವ ಇಲ್ಲಿ ಸೋತೋದ. ಭಾಗ 14ರಲ್ಲಿ ದೇವರ ಹಾಲನ್ನು ದೇವರು ಕುಡಿತು. ನೋಡಿ ಅಲ್ಲಿ ಶಿವನು ಸಾಕ್ಷಾತ್ ಪ್ರತ್ಯಕ್ಷನಾಗಿ ಕೊಡಗೂಸಿನ ಕೈಯಲ್ಲಿದ್ದ ಹಾಲಿನ ಬಟ್ಟಲನ್ನು ತನ್ನ ಹಸ್ತದಿಂದ ಸ್ವೀಕರಿಸಿ ಆ ಹಾಲನ್ನು ಪೂರ್ತಿ ಕುಡಿಯುತ್ತಾನೆ. ಆ ಕ್ಷಣದಲ್ಲಿ ಆಕಾಶದಿಂದ ಹೂಮಳೆ ಸುರಿತಾ ಹೋಗುತ್ತೆ. ದೇವದುಂದುಬಿಗಳು ಮೊಳಗ್ತಾ ಹೋಗ್ತವೆ. ಸ್ವರ್ಣ ಪುಷ್ಪಕ ವಿಮಾನ ಬಂದುಬಿಟ್ಟು ಇಳಿಯುತ್ತೆ. ಇಳಿದಾಗ ಏನಾಯ್ತು ನೋಡಿ 15ನೇ ಭಾಗದಲ್ಲಿ, ಕೋಳೂರಿನ ಜನರೆಲ್ಲ ಈ ಪವಾಡ ಕಂಡು ಬೆರಗಾಗ್ತಾರೆ. ಶಿವನು ಕೊಡಗೂಸನ್ನು ವಿಮಾನದಲ್ಲಿ ಕೂರಿಸ್ಕೊಂಡು
ಕೈಲಾಸಕ್ಕೆ ಕರ್ಕೊಂಡು ಹೋಗ್ಬಿಟ್ಟ. ಅಲ್ಲಿ ನಂದೀಶ್ವರ ಪಾರ್ವತಿಗೆ ಕೊಡಗೂಸಿನ ಭಕ್ತಿಯ ಒಂದು ಮಹಿಮೆಯನ್ನು ಶಿವನು ಹೆಮ್ಮೆಯಿಂದ ವಿವರಿಸ್ತಾ ಹೋದ. ನೋಡಿ 16ನೇ ಭಾಗದಲ್ಲಿ ನಮಗೆ ಹಾಲಿನ ಬಾಯಾರಿಕೆಯಾದರೆ ಕೊಡಗೂಸಿನ ಹಾಲೇ ಸಾಕು ಅಂತೇಳಿ ಆ ಬಟ್ಟಲನ್ನು ತನ್ನ ಭಂಡಾರದಲ್ಲಿ ಇಟ್ಕೊಳ್ತಾನೆ ಶಿವ. ಕೊಡಗೂಸಿಗೆ ರುದ್ರಕನ್ನಿಕೆಯರ ಸ್ಥಾನವನ್ನು ಕೊಟ್ಟು ಅಲ್ಲಿ ಸಲಹುತ್ತಾ ಹೋಗ್ತಾನೆ. ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುವ, ಭಕ್ತಿಗೆ ಸುಲಭವಾಗಿ ಒಲೆಯುವ ಹಂಪೆಯ ವಿರೂಪಾಕ್ಷನು ಈ ರೀತಿ ಕೊಡಗೂಸಿನ ಮುಗ್ಧ ಭಕ್ತಿಗೆ ಮಣಿದ ಅಥವಾ ಒಲಿದ ಅಂತೇಳಿ ಹರಿಹರ ಇಲ್ಲಿ ಬಹಳ ಚೆನ್ನಾಗಿ ಈ ಒಂದು ಪದ್ಯದಲ್ಲಿ ಶಿವಭಕ್ತಿಯ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ದೇನೆ. ಇಷ್ಟು 16 ಭಾಗಗಳು ನಿಮ್ಮ ಒಂದು ಈ ಶಿವಭಕ್ತಿಯ ಒಂದು ವಿಚಾರವನ್ನು ಬಹಳ ಚೆನ್ನಾಗಿ ಹೇಳ್ತಾ ಇರುವಂತಹ ಒಂದು ರಗಳೆ ಅದು ಕೋಳೂರು ಕೊಡಗೂಸಿನ ಪದ್ಯ. ಸೊ ಈ ಒಂದು ಪದ್ಯ ನಾವು ಏನಂತಂದರೆ ನೇರವಾಗಿ ಭಾಗ ಮಾಡಿ 16 ಪದ್ಯಗಳಿದೆ. 16 ಪದ್ಯವನ್ನು 16 ಭಾಗ ಮಾಡಿ ಬರೀ ನೇರವಾಗಿ ಡೈರೆಕ್ಟಾಗಿ ನಿಮ್ಗೆ ಸ್ವಲ್ಪ ಚೋಟ ನಿಮಗೆ ಮೀನಿಂಗನ್ನು, ಅರ್ಥವನ್ನು ಮಾತ್ರ ನಿಮಗೆ ವಿವರಿಸಿದ್ದೀವಿ. ಸೊ ನೋಡ್ಕೊಳ್ಳಿ. ಸೊ ನೇರವಾಗೀಗ 5 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಪ್ರಶ್ನೆ 1, ಸೋಮವಾರದ ಆಲೋಳ ಅಭಿಷೇಕ ವಿಶಂಗೆ ಅಂತ ಬಂದರೆ ಸೊ ಯಾವ ರೀತಿಯಾಗಿ ಅಲ್ಲೇನೇನೆಲ್ಲ ನಡೆಯುತ್ತೆ ಅದರ ಹಿನ್ನೆಲೆ, ವಿಶ್ಲೇಷಣೆ, ತಾತ್ಪರ್ಯ 3 ಕೂಡ ಇಲ್ಲಿ ಕೊಟ್ಟಿದ್ದೇವೆ, ಗಮನಿಸ್ಕೊಳ್ಳಿ. 2ನೇ ಪ್ರಶ್ನೆ, ಹರಿಬೊಮ್ಮ ರಾಧ್ಯ ಅಂತ ಅರಿಯದಿಹ ಜ್ಯೋತಿಯಂ ಅಂತಿದೆ, ಅದಕ್ಕೂ ಕೂಡ ಅಲ್ಲಿ ಉತ್ತರವನ್ನು ಕೊಟ್ಟಿದ್ದೀವಿ. ಪದ್ಯದ ಸಾಲು ಕೊಡ್ತಾರೆ, ಅದು ಎಲ್ಲಿಂದ ಬಂದಿದೆ ಅದರ ಹಿನ್ನೆಲೆ ಮುನ್ನೆಲೆಯನ್ನು ಬರೀಬೇಕು ನೀವು ಇಲ್ಲಿ. ಬೀಜಾಂಕುರಂ ಹೊಳೆ ಒಳೆದು ತೋರ್ಪಂತೆ, ಅದಕ್ಕೂ ಕೂಡ ಉತ್ತರ ಅಲ್ಲಿ ಕೊಟ್ಟಿದ್ದೇವೆ. ಹಾಲ್ಗುಡಿಯ ದಿರ್ದ ಎಮ್ಮವ್ವ ಬಡಿದ ಪಳಯ್ಯ, ಇದು ಭಾಳ ಸಲ ಬರೋ ಚಾನ್ಸಸ್ ಇರುತ್ತೆ ನೋಡಿ, ಹಾಲು ಕುಡಿಲಿಲ್ಲ ಅಂದರೆ ನಮ್ಮಮ್ಮ ಹೊಡಿತಾಳೆ ಅಂತ. ಸೊ ಹಾಗಾಗಿ ಅದಕ್ಕೂ ಕೂಡ ಇಲ್ಲಿ ಉತ್ತರವನ್ನು ಕೊಟ್ಟಿದ್ದೇವೆ. ನೆಕ್ಸ್ಟ್ 10 ಅಂಕದ ಪ್ರಶ್ನೆಗೆ ಮೊದಲನೇ ಪ್ರಶ್ನೆ, ಕೊಡಗೂಸಿನ ತಾಯಿಯ ನೇಮ ಎಂಥದ್ದು ವಿವರಿಸಿ. ಅಲ್ಲಿ ಕೋಳೂರಿನ ಒಬ್ಬ ಶಿವಭಕ್ತಿ ಯಾವ ರೀತಿಯಾಗಿ ಅವಳು ಪ್ರತಿ ಸೋಮವಾರ ಶಿವನಿಗೆ ಹಾಲಿನ ಅಭಿಷೇಕ ಅದೆಲ್ಲದರದ್ದು ಕೂಡ ಇಲ್ಲಿ ನೀವು ವಿಚಾರಗಳನ್ನ ಬರೀಬೇಕಾಗತ್ತೆ. ಸೊ ಇದಾದಮೇಲೆ ಕೊಡಗೂಸಿನ ಮುಗ್ಧ ಭಕ್ತಿಯನ್ನು ವಿವರಿಸಿ ಅಂತಿದೆ. ಆ ಕೊಡಗೂಸಿನ ಮುಗ್ಧ ಭಕ್ತಿ ಯಾವ ರೀತಿ ಇತ್ತು ಅಂತೇಳಿ ನೀವು ಅದನ್ನು ಬರೀರಿ ಇಲ್ಲಿ. ಸೊ ಇದಾದಮೇಲೆ ಕೊಡಗೂಸಿನ ಕೈಯಲ್ಲಿನ ಹಾಲು ಕುಡಿಯದಿದ್ದಾಗ ಆಕೆಯ ಮನಸ್ಸಿನಲ್ಲಾದ ತಲ್ಲಣಗಳನ್ನು ವಿವರಿಸಿ. ಇದು ಜಾಸ್ತಿ ಬರೋವಂಥ ಚಾನ್ಸಸ್ ಇರುತ್ತೆ. ಕೊಡಗೂಸಿನ ಕೈಯಲ್ಲಿ ಹಾಲು ಕುಡಿದೇ ಇದ್ದಾಗ ಅವಳ ಮನಸ್ಸಲ್ಲಿ ಏನೇನು ಭಾವನೆಗಳು ಬಂತು ಅಂತ ಪ್ರಶ್ನೆ ಇದೆ. ಸೊ ಇಷ್ಟು ಈ ಒಂದು ನೆಕ್ಸ್ಟ್ 4ನೇ ಪ್ರಶ್ನೆ ಇದೆ, ಕ್ಷಮಿಸಿ. ಕೊಡಗೂಸಿನ ಭಕ್ತಿಗೆ ಶಿವನೊಲಿದ ರೀತಿಯನ್ನು ವಿವರಿಸಿ ಅಂತಿದೆ. ಕೊಡಗೂಸು ಬೇಡ್ಕೊಂಡಾಗ ಯಾವ ರೀತಿ ಶಿವ ಅವಳಿಗೆ ಒಲ್ದ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಇದೆ. ಅದಕ್ಕೂ ಕೂಡ ನೀವು ಅಲ್ಲಿ ಉತ್ತರವನ್ನು ಗಮನಿಸ್ಬೋದು. ಸೊ ಅದಕ್ಕೂ ಕೂಡ ಉತ್ತರವನ್ನು ಬರೀರಿ. ಸೊ 4 ಪ್ರಶ್ನೆಗಳು 10 ಅಂಕದ್ದಿದೆ. ಒಟ್ಟಾರೆ ಒಂದು ಪ್ರಶ್ನೆ ಇದರಲ್ಲಿ ಬಂದೇ ಬರುತ್ತೆ, 100% ಬಂದೇ ಬರುತ್ತೆ. ಸೊ ಹಾಗಾಗಿ ಖಂಡಿತ ಚೆನ್ನಾಗಿ ಓದ್ಕೊಂಡು ಪ್ರಿಪೇರ್ ಆಗಿ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಈ ಒಂದು ಕೋಳೂರು ಕೊಡಗೂಸಿನ ಒಂದು ಪದ್ಯ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಫಸ್ಟ್ ಬಟನ್ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಂಥದ್ದೇ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.